ನೋಡಿ ನಿನ್ನೆ ಶಬರಿಮಲೆ ಯಾತ್ರೆ ಎಲ್ಲ ನನ್ನ ತಮ್ಮನ್ನ ಶಬರಿಮಲೆಗೆ ಹೋಗಿದ್ದು ಬರೋಗಿ ಅಂತ ಒಳ್ಳೆಯದಲ್ಲಿ ಅಂತ ಆಶೀರ್ವಾದ ಮಾಡಿ ಕಳ್ಸಾಯ್ತು. ಇವತ್ತು ಹೂ ಕೂದಿ ಕಟ್ತಾಯಿದ್ದೀವಿ ನೋಡಿ, ಎಲ್ಲ ಕಷ್ಟ ಬಿದ್ದಿದ್ದರಿಂದ ಕಟ್ತಾಯಿದ್ದೀವಿ. ಪಿಂಡಿ 200 ರೂಪಾಯಿ, ಅದರಲ್ಲಿ ಕೂದೋರಿಗೆ 200 ರೂಪಾಯಿ ದುಡ್ಡು ಕೊಡಬೇಕು ಒಂದು ಪಿಂಡಿಗೆ. ಇನ್ನು 1 ಲೀಟ್ರ್ ಎಣ್ಣೆ ತಗೊಬತ್ತೀನಿ ಅಂದರೆ ನಾವೇ ಕೈಲಿಂದ ಖರ್ಚಾಗಿ ಕೊಡ್ಬೇಕು. ಉದ್ಧಾರ ಆಗೋದ್ರೆ ಎಲ್ಲದನ್ನು ಹೂ ಬೆಳೆದನಾಲಿ ಒಬ್ಬ ರೈತ ಆದನಾಲಿ. ಇದು ನಮ್ಮ ಪರಿಸ್ಥಿತಿಗಳು ಇದೆ. ಪಿಂಡಿ ಇವತ್ತು ಲೈವು ಅದು ವಿಡಿಯೋ ಹಾಕ್ತೀನಿ, ನೋಡ್ಕೊಳ್ಳಿ ಪ್ಲೀಸು. ಎಲ್ಲ ಒಂದ್ಸಲ ಸಪೋರ್ಟ್ ಮಾಡಿ. ಹಿಂಗೆ ಸುಮ್ಮನೆ ಕಷ್ಟ ಬಿದ್ದು ಬೆಳಗ್ಗೆಯಿಂದ ಕರೆಕ್ಟಾಗಿ ಟೈಮು ಸರಿಯಾಗಿ ಊಟ ಮಾಡಲ್ಲ. ಈಗ ಹೂ ಕಟ್ಟಬೇಕು. ಚಂದ್ರಪ್ಪನವರು ಪಾಪ ನನಗೆ ಕೈ ಕಾಲೆಲ್ಲ ಹೂ ಕಟ್ಟಕ್ಕೆ ನಾವಂತ ಕರೆದಿದ್ದೋ. ಈಗ ನಾವು ಊಟ ಮಾಡಲ್ಲ, ನಾವು ಎನಿ ಟೈಮ್ ಊಟ ಮಾಡೋದು ಅಂತ ಹೇಳ್ತಾರೆ. ಏನು ಮಾಡೋದು, ಅವರು ಪಾಪ ಭಾರಿ ಕಷ್ಟ ಬಿದ್ದು ಹೂ ಕಟ್ತಾ ಇದ್ದಾರೆ. ಈಗ ಅವ್ರನ್ನ ನಾವು ಕೂಲಿ ಮಾಡಿಕೊಳ್ಳೋಕ್ಕಾಗದ, ಅವ್ರು ಹೂ ಕಟ್ಟಿರೋದಕ್ಕೆ ನಾವು ದುಡ್ಡು ಕೊಡಲೇಬೇಕು. ಇದು ರೈತರ ಪರಿಸ್ಥಿತಿ, ಏನು ಮಾಡೋಕ್ಕಾಗಲ್ಲ. ನೋಡ್ಕೊಳ್ಳಿ, ಹಿಂಗೆಲ್ಲ ಲಾಟ್ ಹಾಕೊಂಡು ಹೂವು ಔಷಧಿ ಹೊಡೆದು ಗೊಬ್ಬರ ಹೊಡೆದು ಈಗ ಔಷಧಿ ಅಂಗಡಿಗೆ ಹೋದ್ರೆ ನಾವು ಕೊಡಲೇಬೇಕು. ಪಾಪ ಅವ್ರದ್ದು ಒಂದು ಜೀವನ, ನಮ್ಮದು ಒಂದು ಜೀವನ, ಎಲ್ಲರದು ಒಂದೊಂದು ಜೀವನ. ಈ ಥರ ನೋಡಿ, ಈ ಥರ ದಂಡೆ ಹೂ ಕಟ್ಟಿದ್ರು ಇವತ್ತು ಬೆಲೆ ಇಲ್ಲ. ಏನು ಮಾಡೋದ, 200 ರೂಪಾಯಿ ಪಿಂಡಿ, ಅದರಲ್ಲಿ 50 ರೂಪಾಯಿ ಪೆಟ್ರೋಲ್ ಹಾಕೊಂಡು 100 ರೂಪಾಯಿ ಪೆಟ್ರೋಲ್ ಹಾಕೊಂಡು ಒಂದೊಂದು ಪಿಂಡಿ ತಗೋಯ್ತೀನಿ ಅಂದ್ರೆ ಆರು ಕೊಟ್ಟಿರೋದು ಪೆಟ್ರೋಲ್ ಗಾಡಿಗೂ ಸಾಲ ಇಕ್ಕಿಲ್ಲ. ಇತ್ತಾಗೆ ಪಾಪ ಈಗ ಕಟ್ತಾವ್ರ ಚಂದ್ರಪ್ಪ ಅವರು, ಅವ್ರಿಗೂ ಸಾಲ ಇಕ್ಕಿಲ್ಲ ಕೊಡೋಕ್ಕೆ. ಕೈಲಿಂದ ಕೊಡೋದು, ದುಡ್ಡು ಮಾಡ್ದವ್ರು ಎಲ್ಲಿ ಮಾಡೋದ. ಹಿಂಗಾಯ್ತು ಅದೇ ಬದುಕಾಟ ರೈತರ ಜೀವನ. ಒಂಚೂರ ಎಲ್ಲ ವ್ಯವಸ್ಥೆ ಸರಿ ಇಲ್ಲ. ನೋಡ್ಕೊಳ್ಳಿ, ಇವರೇ ಪಾಪ ಅವರು ಭಾರಿ ಕಷ್ಟ ಬಿದ್ದು ಹೂ ಕಟ್ತಾ ಇದ್ದಾರೆ, ಇಲ್ಲ ಅಂತಲ್ಲ. ಈಗ ಅವ್ರಿಗೂ ನಾವು ಅವ್ರು ಕಟ್ಟಿರೋದಕ್ಕೆ ನಾವು ಕೊಡಲೇಬೇಕು. ಈಗ ನಮ್ಮ ಪರಿಸ್ಥಿತಿ ಅರ್ಥ ಮಾಡ್ಕೊಂಡೋಣ ಅಂದ್ರೆ ಏನೂ ಸಿಗಲ್ಲ. ಏನು ಮಾಡೋದು, ಗಿಡದಲ್ಲಿ ಹೂ ಅದೇ ಅಂದ್ಬಿಟ್ಟು ಕುಯ್ಕೊ ಬರೋದು, ಹಿಂಗೆ ಮಾಡೋದು ಇಷ್ಟೇ. ನೋಡಿ ಒಂದು ವಿಡಿಯೋ ಪ್ಲೇ ಮಾಡ್ತೀನಿ ನೋಡಿ. ಈಗ ಹಂಗೆ ₹100 ಬಡ್ಡಿ